ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ನಮ್ಮ ಮೆಟ್ರೋ ಎಲ್ಲೆಲ್ಲಿ ಬಂದಿದೆಯೋ ಅಥವಾ ಬರೋದಿದೆಯೋ ಆ ಪ್ರದೇಶದಲ್ಲಿ ಒಂದು ರೇಟ್ ಹೈಕ್ ಆಗಿದೆ, ಇಲ್ಲ ಹೈಕ್ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಮೆಟ್ರೋ ಲೈನ್ ವಿಸ್ತರಣೆ ಹಾಗೂ ಈ ಭಾಗಕ್ಕೆ ಸಿಗ್ತಾ ಇರುವಂಥ ಕನೆಕ್ಟಿವಿಟಿ. ಅಂದರೆ ಯಾವೆಲ್ಲ ಭಾಗದಲ್ಲಿ ಮೆಟ್ರೋ ಲೈನ್ ಇದೆಯೋ ಅಥವಾ ವಿಸ್ತರಣೆ ಆಗಿದೆಯೋ ಆ ಭಾಗಕ್ಕೆ ಸಿಗ್ತಿರುವಂಥ ಕನೆಕ್ಟಿವಿಟಿನೇ ಈ ಅಪ್ರಿಸಿಯೇಷನ್ಗೆ ಮೂಲ ಕಾರಣ. ಇಷ್ಟೊಂದು ಕಡೆ ಜನ ತಮ್ಮ ಸೈಟ್ಗಳನ್ನು ಕೊಂಡ್ಕೊಳ್ಳೋಕ್ಕೂ ಮುನ್ನ ಆ ಭಾಗದ ಕನೆಕ್ಟಿವಿಟಿ ಹೇಗಿದೆ ಅಂತ ಥಿಂಕ್ ಮಾಡ್ತಾರೆ. ಇನ್ನು ಮೆಟ್ರೋ ವಿಷಯದಲ್ಲಿ ದೂಸರಾ ಮಾತೇ ಇಲ್ಲ. ನಿಮ್ಮ ಸೈಟ್ ಇರೋ ಭಾಗದಲ್ಲಿ ಮೆಟ್ರೋ ಬಂತು ಅಂತಾದರೆ ಇಡೀ ಬೆಂಗಳೂರೇ ನಿಮ್ಮ ಹತ್ತಿರ ಬಂದಂಗೆ. ಆಟೋಮ್ಯಾಟಿಕಲಿ ನಿಮ್ಮ ಭೂಮಿಯ ಬೆಲೆ ಏರಿಕೆ ಆಗುತ್ತೆ. ಹಾಗಿದ್ರೆ ಈ ಮೆಟ್ರೋ ಎಫೆಕ್ಟ್ನಿಂದ ಯಾವ ಭಾಗದಲ್ಲಿ ಭೂಮಿ ಬೆಲೆ ಏರಿಕೆ ಆಗ್ತಾ ಇದೆ ಅಥವಾ ಆಗುತ್ತೆ, ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತೀವಿ. ಬೆಂಗಳೂರಿನಲ್ಲಿ ಮೆಟ್ರೋ ಒಂದು ಪ್ರಮುಖ ಆರ್ಥಿಕ ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಹೊಸ ಸಾರಿಗೆ ಆಧಾರಿತ ಅಭಿವೃದ್ಧಿ, ಅಂದರೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಥವಾ TOD ಅಂತ ಏನು ಕರಿತೀವಿ. ಈ TOD ಕಾರಿಡಾರ್ಗಳ ಸಮೀಪ ಇರುವಂಥ ವಸತಿ ಮತ್ತು ವಾಣಿಜ್ಯ ಆಸ್ತಿಗಳ ಮೌಲ್ಯವನ್ನು ಸಾಮಾನ್ಯವಾಗಿ 20% ಮತ್ತು ಅತಿ ಹೆಚ್ಚು ಬೇಡಿಕೆ ಇರುವಂಥ ಪ್ರದೇಶಗಳಲ್ಲಿ 70% ಹೆಚ್ಚು ಮಾಡಿದೆ. ಪ್ರಸ್ತುತ ನಗರದ ಅತ್ಯಂತ ಲಾಭದಾಯಕ ರಿಯಲ್ ಎಸ್ಟೇಟ್ ಚಿನ್ನದ ಗಣಿಗಳು ಅಂತಂದರೆ ಮುಂದೆ ಬರ್ತಾ ಇರುವಂಥ ಪಿಂಕ್ ಲೈನ್ ಅಂದರೆ ಗುಲಾಬಿ ಮಾರ್ಗ, ಜೊತೆಗೆ ಬ್ಲೂ ಲೈನ್ ನೀಲಿ ಮಾರ್ಗ. ಈ ಲೈನ್ಗಳ ಪಕ್ಕದಲ್ಲಿ ಹಾಗೂ ಪ್ರಮುಖ ಉದ್ಯೋಗ ಕೇಂದ್ರಗಳನ್ನು ಸಂಪರ್ಕ ಮಾಡುವಂಥ ಹೊಸದಾಗಿ ಕಾರ್ಯಾರಂಭ ಮಾಡಿರುವಂಥ ವಿಸ್ತೃತ ಮಾರ್ಗಗಳ ಸುತ್ತಲೂ ಈ ಒಂದು ರೀತಿಯಾದಂಥ ಎಫೆಕ್ಟನ್ನು ನಾವು ನೋಡಬಹುದು. ಸಿಲ್ಕ್ ಬೋರ್ಡ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕ ಮಾಡುವಂಥ ಬ್ಲೂ ಲೈನ್ನಿಂದಾಗಿ ಉತ್ತರ ಬೆಂಗಳೂರಿನ ಟೆಕ್ ಕಾರಿಡಾರ್ ನಗರದ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಪ್ರದೇಶವಾಗಿ ಹೊರಹೊಮ್ಮಿದೆ. ಹೆಬ್ಬಾಳ, ಜಕ್ಕೂರು, ಥಣಿಸಂದ್ರ ಮತ್ತು ದೇವನಹಳ್ಳಿಯಂಥ ಪ್ರಮುಖ ಪ್ರದೇಶಗಳು ವಿಮಾನ ನಿಲ್ದಾಣ, ಮಾನ್ಯತಾ ಟೆಕ್ ಪಾರ್ಕ್ ಮತ್ತು ಬೃಹತ್ ಏರೋಸ್ಪೇಸ್ ACZಗಳಿಗೆ ಹತ್ತಿರ ಇರೋ ಕಾರಣ ಅಭೂತಪೂರ್ವ ಆಸ್ತಿ ಮೌಲ್ಯದ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಈ ಪ್ರದೇಶ ಬೆಂಗಳೂರಿನ ಪರ್ಯಾಯ CBD ಅಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಆಗಿ ವೇಗವಾಗಿ ಬದಲಾಗ್ತಾ ಇದ್ದು ಬೃಹತ್ ವಸತಿ ಯೋಜನೆಗಳಿಗೆ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಅಂದರೆ ಸೌತ್ ಈಸ್ಟ್ ಭಾಗದಲ್ಲಿ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಹಳದಿ ಮಾರ್ಗ ಇದೆ, ಜೊತೆಗೆ ಗ್ರೀನ್ ಲೈನ್ ಮಾರ್ಗ ಕೂಡ ಬರುತ್ತೆ. ಸೊ ಇದರ ವಿಸ್ತರಣೆ ಕೈಗಾರಿಕೆ ಮತ್ತು IT ಹಬ್ಗಳ ಚಿತ್ರಣವನ್ನೇ ಒಂದು ರೀತಿಯಾಗಿ ಚೇಂಜ್ ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಕನಕಪುರ ರೋಡ್ ಮತ್ತು JP ನಗರದಂತಹ ನೆರೆಹೊರೆಯ ಪ್ರದೇಶಗಳಲ್ಲಿ ಬಾಡಿಗೆ ಆದಾಯ ಮತ್ತು ವಸತಿ ಬೇಡಿಕೆ ತತ್ಕ್ಷಣಕ್ಕೆ ಅದು ಹೆಚ್ಚಾಗ್ಬಿಟ್ಟಿದೆ. ಯಾಕೆ ಅಂತಂದರೆ ಮೆಟ್ರೋ IT ಉದ್ಯೋಗಿಗಳ ದೈನಂದಿನ ಪ್ರಯಾಣದ ಸಮಯವನ್ನು ರ್ಯಾಪಿಡ್ ಆಗಿ ಕಡಿಮೆ ಮಾಡಿದೆ. ಹೀಗಾಗಿ ಈ ಗ್ರೀನ್ ಲೈನ್ನ ಕನಕಪುರ ರಸ್ತೆ ಕಡಿಮೆ ಆರಂಭಿಕ ಹೂಡಿಕೆ ಬೆಲೆ ಮತ್ತು ಉತ್ತಮ ಲೈಫ್ ಸ್ಟೈಲ್ನ ಕಾರಣದಿಂದಾಗಿ ಖರೀದಿ ಮಾಡೋರನ್ನು ಹೆಚ್ಚು ಆಕರ್ಷಣೆ ಮಾಡ್ತಾ ಇದೆ. ಇನ್ನು ವೈಟ್ ಫೀಲ್ಡ್ನಿಂದ ಚಲ್ಲಘಟ್ಟದವರೆಗಿನ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪರ್ಪಲ್ ಲೈನ್, ಇದರ ವಿಸ್ತರಣೆ ಮತ್ತು ನಿರ್ಮಾಣ ಹಂತದಲ್ಲಿರುವ ORR ಬ್ಲೂ ಲೈನ್ ಪ್ರಭಾವದಿಂದಾಗಿ ಪೂರ್ವದ ಟೆಕ್ ವಲಯ ಕೂಡ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ವೈಟ್ ಫೀಲ್ಡ್, KR ಪುರ, ಬೆನಿಗಾನಹಳ್ಳಿ ಮತ್ತು ಓಲ್ಡ್ ಮಡ್ರಾಸ್ ರೋಡ್ ಇಂಥ ಪ್ರದೇಶಗಳು ನಿರಂತರ ವಸತಿ ಬೇಡಿಕೆಯನ್ನು ಹೊಂದಿದ್ದು 3-5% ಫಿಕ್ಸ್ಡ್ ಬಾಡಿಗೆ ಆದಾಯವನ್ನು ನೀಡ್ತಾ ಇವೆ. ಇದೇ ವೇಳೆ ಮುಂಬರುವ ಅಥವಾ ಮುಂದೆ ಬರ್ತಾ ಇರುವಂಥ ಪಿಂಕ್ ಲೈನ್ ವ್ಯಾಪ್ತಿಯ ಬನ್ನೇರುಘಟ್ಟ ರಸ್ತೆ, ಜಯನಗರ ಸೇರಿದಂತೆ ಮಧ್ಯ ಹಾಗೂ ದಕ್ಷಿಣದ ಪ್ರಮುಖ ಕಾರಿಡಾರ್ಗಳು ತಮ್ಮ ಸಾಂಪ್ರದಾಯಿಕ ಸೌಂದರ್ಯದೊಂದಿಗೆ ಹೈ ಸ್ಪೀಡ್ ಕನೆಕ್ಟಿವಿಟಿಯನ್ನು ಪಡಿತಾ ಇವೆ. ಇದು ಈ ನಿಲ್ದಾಣಗಳ ಸಮೀಪ ಇರುವಂಥ ಆಸ್ತಿಗಳಿಗೆ ಹೆಚ್ಚಿನ ಬಾಡಿಗೆ ಪ್ರೀಮಿಯಂ ಪಡೆಯೋಕೆ ನೆರವಾಗ್ತಾ ಇದೆ. ಸೊ ಫ್ಯೂಚರ್ ಬೆಂಗಳೂರು ಎಲ್ಲೆಲ್ಲಿ ಡೆವಲಪ್ ಆಗ್ತಾ ಇದೆ ಅಂದರೆ ಅದಕ್ಕೆ ಉತ್ತರ ಮೆಟ್ರೋ ಲೈನ್ಗಳೇ. ಸೊ ನಮ್ಮ ನಗರದ ಮೆಟ್ರೋಗಳ ಅಭಿವೃದ್ಧಿ ಹಾಗೂ ವಿಸ್ತರಣೆ ಮೇಲೆ ನೀವು ಕೂಡ ಒಂದು ಕಣ್ಣಿಡಿ. ಯಾಕಂದರೆ ನಿಮ್ಮ ಆಸ್ತಿ ಅಥವಾ ನಿಮ್ಮ ಸೈಟ್ ಅಥವಾ ನಿಮ್ಮ ಭೂಮಿ ಏನಾದರೂ ಈ ಭಾಗದಲ್ಲಿ ಬಂತು ಅಂತಾದರೆ ನಿಮಗೆ ಜಾಕ್ಪಾಟ್ ಕಟ್ಟಿಟ್ಟ ಬುತ್ತಿ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.